ಅಲ್ಲಿದು ಆರ್ಟಿಫಿಷಿಯಲ್ ಅದೇನೋ ಅಂತಾರ ಅದು ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಗೆ ಅವು ಇಂಗ್ಲೀಷ್ ಪಕ್ಕಾ ಬರೋದಿಲ್ಲ, ಯಾಕೆ ಅರ್ಧ ಮುರ್ಧ ಕಲ್ತೀವಿ ನಾವು. ಅದು ಮಾಡಿ ಮೋದಿಯವ್ರನ್ನೇ ಸುಳಿಸ್ಬೇಕತ್ತೆ. ಪಾಕಿಸ್ತಾನದವ್ರ ಜೋಡೆ ಕಾಂಗ್ರೆಸ್ನವ್ರು ಮಿಲಾಪಿ. ಮೊನ್ನೆ ಹೇಳಿದೆ ಕಾಂಗ್ರೆಸ್ ಮನೆ ಅಂದ್ರೆ ಅರ್ಧ ಪಾಕಿಸ್ತಾನ ಅಂತ. ಅದು ಅಂದಿದ್ದಕ್ಕೆ ಯಾವುದು ನನಗ್ಯಾಕಂದ್ರೆ ನೀನು ಇಡೀ ನಿಮ್ಮ ಪಾರ್ಟಿಯಾಗಿರೋರೆಲ್ಲ ಕಾಂಗ್ರೆಸ್ ಏಜೆಂಟ್. ಅವ ಯಾರು ಮಣಿಶಂಕರಯ್ಯರು ಹೇಳ್ದ ಪಾಕಿಸ್ತಾನದ ಮಹಾಜನತೆಗೆ ವಿನಂತಿ ಮಾಡ್ಕೊಂಡು ಏನತ್ತ, ನಮ್ಮ ಜೊತೆಗೆ ಸಹಕಾರ ಮಾಡ್ರಿ, ನಾವು ನರೇಂದ್ರ ಮೋದಿಯನ್ನು ಸೋಲಿಸಬೇಕಾಗಿದೆ ಅಂತೇಳಿ. ಅಂದ್ರೆ ಏಜೆಂಟ್ರಲ್ಲ ಇವರು. ಕೇಸ್ ಹಾಕ್ತಿರಿ ನೀವು ಎಷ್ಟು ಎಫ್ ನಮ್ಮ ಮಾಧ್ಯಮದವ್ರಿಗೆ ಇದೇ ಬೇಕಾಗಿರುತ್ತೆ. ಎಫ್ ಆರ್ ಹಾಕ್ಯಾರಿ ಏನಾಗ್ತದೆ, ಎಫ್ ಆರ್ ಹಾಕಿದ್ರೆ ಆಗ್ಬಿಡ್ತಾ ಒಳಗೆ ಜೈಲ್ನಾಗ ಹಾಕೇ ಬಿಡ್ತಾರೆ. ನ್ಯಾಯ ಕೋರ್ಟ್ ನ್ಯಾಯ ಇಲ್ಲೇ ಇಲ್ಲ ಅದೇ ದೇಶನಾಗ. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಬಿಜಾಪುರ್ನಾಗ ಯಾಕೆ ಸುರಕ್ಷಿತ ಇದೀವಿ, ಯಾಕೆ ಇಲ್ಲಿ ಸುರಕ್ಷಿತ ಇದೀವಿ ಹೇಳ್ರಿ. ಇವತ್ತು ಏನಾರೇ ಕೆಲವು ಮಂದಿ ಕೇಳ್ತಾರೆ ನನಗೆ, ಉಳ್ಕಿದ ಕಡೆ ಹಾರಾಡದಂಗೆ ಇಲ್ಲಿ ಯಾರು ಹಾರಾಡ್ತಾರನ? ಈ ನಿಮ್ಮ ಓಣ್ಯಾಗ ಬಂದು ಯಾರು ಮೋಟರ್ ಸೈಕಲ್ ತೊಗೊಂಡು ಬಾವು ಮಾಡೋದು, ನಮ್ಮ ಹೆಣ್ಮಕ್ಳಿಗೆ ಕಾಡಿಸೋದು ಯಾರು ಮಾಡ್ತಾರ? ಯಾಕಂದ್ರೆ ಒಬ್ಬ ಗಟ್ಟಿ ಮನುಷ್ಯ ಬಿಜಾಪುರ್ನಾಗ ಒಬ್ಬ ಅದಾನತ್ತೇಳಿ ಎಲ್ಲಾರ್ದು. ಮನೆ ಒಬ್ಬ ಮುಸ್ಲಿಂ ಒಂದು ಹುಡುಗ ಪಾಪ ಅವ ಒಳ್ಳೆ ಫ್ಯಾಮಿಲಿ, ಅವೇನು ಇದು ಅಲ್ಲ. ಒಂದು ನನಗೆ ಮೆಸೇಜ್ ಮಾಡೋದು, साहब तुम एमपी को ठहरे कर तो हमारे लोग बहुत खुश हो गए हैं. ನೀವು ಹೆಂಗಾದ್ರೆ ಎಂ ಪಿ ನಿಂದಿರ್ತಾರ ಹೋಗ್ತಾನ, ಬೈ ಎಲೆಕ್ಷನ್ ಆಗ್ತದ, ಈ ಸಲ ನಮ್ಮ ಕೈಯಾಗ ತಗೋಬೇಕತ್ತೆ. ಇನ್ನು ಮ್ಯಾಗ ಬಿಜಾಪುರ್ನಾಗ ಯಾವುದೇ ಸಂದ ಯಾರು ಬೇಕಾದ ಏನ್ಲಾಗ ಹೊಡೆದ್ರು ಭಗವಾ ಜೆಂಡಾ ಇಳಿಸ್ಲಕ್ಕಾಗೋದಿಲ್ಲ. ನಾವು ಹೋಗ್ಲಿಲ್ಲ, ನನಗೂ ಹೇಳಿದ್ರು ಬಾಗಲಕೋಟೆ ನಿಂದ್ರಿ ಬೆಳಗಾವಕ್ಕೆ ನಿಂದ್ರಿ ಅಂತೇಳಿ. ನಾನು ಎದಕ್ಕೆ ಹೋಗ್ಲಿ ಅಂತ, ಎದಕ್ಕೆ ಹೋಗ್ಬೇಕು? ನೀವು ನಿಂತ್ರೆ ನಾವು ಕೇಂದ್ರ ಮಂತ್ರಿ ಮಾಡ್ತೀವಿ ಆಶ್ವಾಸನೂ ಬರ್ತದೆ ಸೆಂಟ್ರಲ್ನಿಂದ. ನಾ ಹೇಳಿದೆ ಕೇಂದ್ರ ಮಂತ್ರಿ ವಾಜಪೇಯಿ ಸರ್ಕಾರನಾಗ ಆಗಿ ಬಂದೇನು ಮಾರಾಯ, ಎಲ್ಲ ನೋಡೇ ಬಂದೀನಿ ದಿಲ್ಲಿ 10 ವರ್ಷ. ಆಗಲಿ ಜಿಗ್ಜಿನ ಸಾಹೇಬ್ರು ಆಗಲಿ ಮತ್ತೊಮ್ಮೆ ಮಂತ್ರಿ, ನಮ್ದೇನು ಆಸೆ ಇಲ್ಲ. ನಾವು ಇಲ್ಲೇ ಕರ್ನಾಟಕದಾಗ ಕುಸ್ತಿ ಹೊಡ್ಕೊತಿರ್ತೀವಿ. ಇಲ್ಲೊಬ್ಬ ಬೇಕಾಗನ ಕಟ್ಟುಳ್ಳೋ, ಇಲ್ಲಾಂದ್ರೆ ಇಲ್ಲಿ ನಡೀದಿಲ್ಲ ಕರ್ನಾಟಕದಾಗ. ಒಬ್ಬ ಮುಗ್ದಾನಿ ಬೇಕಿಲ್ಲ ಇಲ್ಕಂದ್ರೆ ಎಲ್ಲ ಒಂದು ಸೈಡ್ ಆಗ್ತದೆ. ಅದಕ್ಕೆ ನಾನು ಹೇಳ್ದೆ, ನೈ ಸಾಬ್ मैं बीजापुर विधायक ही रहूंगा, चुनाव में मैं काम करूंगी. ನೀ ಯಾರಿಗಾರ ಟಿಕೆಟ್ ಕೊಡ್ರಿ, ನಾ ಯಾವ ಟಿಕೆಟ್ನಾಗೂ ತೆಲಿನೂ ಕಟ್ಸೋದಿಲ್ಲ, ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅಂತೂ ಹೇಳೋದಿಲ್ಲ. ನೀವು ಯಾರಿಗೆ ಬೇಕಾದ್ರೂ ಕೊಡ್ರಿ. ನಾ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವ್ರ ಸಲುವಾಗಿ ನಾ ಚುನಾವಣೆ ಮಾಡೋದಿಲ್ಲ, ಬಿಜೆಪಿ ಸಲುವಾಗಿ ನಾ ಚುನಾವಣೆ ಮಾಡೋದಿಲ್ಲ, ನಾ ರಮೇಶ್ ಜಿಗ್ಜಿನವ್ರ ಸಲುವಾಗಿ ಚುನಾವಣೆ ಮಾಡೋದಿಲ್ಲ, ನಾ ಬಸನಗೌಡ ಪಾಟೀಲ್ ಯತ್ನಾಳ್ ಸಲುವಾಗಿ ಚುನಾವಣೆ ಮಾಡೋದಿಲ್ಲ. ನನ್ನ ದೇಶ ನನ್ನ ಧರ್ಮ ಉಳಿದ್ರ ಸಲುವಾಗಿ ನಾ ಚುನಾವಣೆ ಮಾಡ್ತೇನೆ. ನಮ್ಮ ಯಾರತ್ತೋ ಬೇಕಾದಿರಲಿ, ಜಿಗ್ಜಿನವರು ನಮಗೆ ಜಗಳ ಐತಿ, ಯತ್ನಾಳರು ಈ ಪ್ರಚಾರಕ್ಕೆ ಬರುವರೇ ಬಹುಶಃ ಬರಲಿಕ್ಕಿಲ್ಲ. ಅದ್ರ ಮ್ಯಾಗ ಇದು ಒಂದು ತಾಸು 4 ಮಂದಿ ಕೂಡಿ. ಯಾಕಂದ್ರೆ ಯತ್ನಾಳರ ಬಗ್ಗೆ ಸುಮ್ಮನೆ ನೀವು ಯಾಕೆ ಶಂಕ ಹೊಡಿತಾರೆ ನಮ್ಮ ಮ್ಯಾಗ? ನಮ್ಮ ಮನೆ ಜಗಳ ಐತಪ್ಪ, ನಾವು ಜಗಳ ಆಡ್ಕೊತಿರ್ತೀವಿ. ಹಿಂಗೆ ಮಾಡೇ ನಾವು ದೇಶ ಹಾಳು ಮಾಡ್ಕೊಂಡಿವಿ. ಯಾವಾಗ ಈ ಹಿಂದೂಗಳ ಜಗಳ ಆಗೈತಿ ಇವಾಗ ಮೊಘಲರು ಬಂದು ನಮ್ಮನ್ನ ಆಳ್ಯಾರ. ಆದಿಲ್ ಶಾಹಿ ಬಂದು ಆಳ್ಯಾನ, ಔರಂಗಜೇಬನಂತ ಬಂದಾಳೆ. ನಮ್ಮವ್ರೆ ಅಣ್ಣ ಒಂದ್ ಕಡೆ ತಮ್ಮ ಒಂದು.